ಪಂಚರಾಜ್ಯದ ಚುನಾವಣೆ ಬಿಜೆಪಿ ಮ್ಯಾಸಿವ್ ಆಗಿ ಗೆಲ್ತು. ಅದಾದ ನಂತರ ಬಿಜೆಪಿ ಪಾಳೆಯದಲ್ಲಿ ಲೋಕಸಭಾ ಚುನಾವಣೆಗೆ, ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಆಪರೇಷನ್ ಕಮಲದ ಬಗ್ಗೆ ಚರ್ಚೆಗಳು ಶುರುವಾಯಿತು. ಬಿಜೆಪಿ ಸೀಕ್ರೆಟ್ ಆಗಿ ಆಪರೇಷನ್ ಮಾಡ್ತಾ ಇದೆ. ಸೀಕ್ರೆಟ್ ಆಗಿ ಆಪರೇಷನ್ ಮಾಡೋದಕ್ಕೆ ಕೆಲ ನಾಯಕರನ್ನ ಸಂಪರ್ಕ ಮಾಡಿದೆ. ಲೋಕಸಭಾ ಚುನಾವಣೆ ಮುಂದೆ ಬರ್ತಾ ಇರೋದ್ರಿಂದ ಕೆಲ ಪ್ರಭಾವಿ ನಾಯಕರನ್ನ ಬಿಜೆಪಿ ಕಡೆಗೆ ಕರ್ಕೊಂಡು ಬಂದ್ರೆ ಏನೀಗ 25 ಸ್ಥಾನವನ್ನ ಗೆಲ್ಲಬೇಕು ಅಂತೇಳಿ ಒಂದು ನಾಗಾಲೋಟದಲ್ಲಿ ಬಿಜೆಪಿ ಹೊರಡ್ತಾ ಇದೆ. ಅದಕ್ಕೆ ಒಂದು ಅನುಕೂಲ ಆಗ್ಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಇದರ ಒಂದು ಸಿವಿಯಾರಿಟಿ ಮುಖ್ಯಮಂತ್ರಿಗಳಿಗೆ ಬಹಳ ಟೆನ್ಷನ್ ಇದೆ. ಬಿಜೆಪಿ ಆಪರೇಷನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಭಯ ಇದೆ. ಈ ಹಿಂದೆ ಬಿಜೆಪಿ ಇಂಥದ್ದೊಂದು ಲೆಕ್ಕಾಚಾರ ಮಾಡಿತ್ತು ಅಂತೇಳಿ ಮಾನ್ಯ ಆಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ಅಂದ್ಕೊಂಡಿರಲಿಲ್ಲ, ಕುಮಾರಸ್ವಾಮಿಯವರು ಅಂದ್ಕೊಂಡಿರಲಿಲ್ಲ. ಆದರೆ ಮಾಡಿ ತೋರಿಸಿತ್ತು ಬಿಜೆಪಿ. ಆದರೆ ಈಗ ಅಂಥದ್ದೇ ಗಳಿಗೆ ನಿರ್ಮಾಣ ಆಗಿರೋದ್ರಿಂದ, ಬಿಜೆಪಿಯಲ್ಲಿ ಆಂತರಿಕವಾಗಿ ಇಂಥದ್ದೊಂದು ಚರ್ಚೆ ಇರೋದ್ರಿಂದ ಸಿದ್ದರಾಮಯ್ಯನವರು ಫುಲ್ ಟೆನ್ಷನ್ ಆಗಿದ್ದಾರೆ. ಸ್ವಂತ ಶಾಸಕರ ಮೇಲೆಯೇ ಸಿದ್ದರಾಮಯ್ಯನವರು ಗೂಢಾಚಾರ್ಯವನ್ನ ಮಾಡ್ತಾ ಇದ್ದಾರಾ? ಆಯ್ದ ಶಾಸಕರ ಮೇಲೆ ನಿಗಾ ಇಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆಗೆ ಶಾಸಕರ ಪಟ್ಟಿಯನ್ನ ಸರ್ಕಾರ ನೀಡಿದೆ. ಆಯ್ದ ಶಾಸಕರ ಪಟ್ಟಿಯನ್ನ ಹೈಕಮಾಂಡ್ ನೀಡಿದೆ. ಕಾಂಗ್ರೆಸ್ ಶಾಸಕರ ಮೇಲೆ ನಂಬಿಕೆ ಇಲ್ವಾ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ? ಶಾಸಕರ ಮೇಲೆ ಹೈಕಮಾಂಡ್ಗೆ ಅನುಮಾನವ? ಆತಂಕದಲ್ಲಿದ್ದಾರಾ ಸಿದ್ದರಾಮಯ್ಯ? ಬಿಜೆಪಿ ಸೀಕ್ರೆಟ್ ಆಪರೇಷನ್ ಆತಂಕದ ಬೆನ್ನಲ್ಲೇ ಸಿದ್ದರಾಮಯ್ಯ ಅಂತೂ ಅಲರ್ಟ್ ಆಗಿದ್ದಾರೆ. ಒಂದು, ನಿಗಮ ಮಂಡಳಿಗಳಿಗೆ ಹಲವಾರು ಶಾಸಕರು ಇಲ್ಲಿ ನನಗೆ ಬೇಕು ಅಂತೇಳಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಿದ್ದಾರೆ. ಅವರಿಗೆ ಇಲ್ಲಿವರೆಗೂ ಕೂಡ ನೇಮಕ ಆಗದೇ ಇದ್ದದ್ದು ಒಂದು ಅಸಮಾಧಾನ ಇದೆ. ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವ ಅಸಮಾಧಾನವೂ ಕೂಡ ಇದೆ. ಪಕ್ಷದಲ್ಲಿ ನಮಗೆ ಜವಾಬ್ದಾರಿಯನ್ನು ಕೊಡಲಿಲ್ಲ ಅನ್ನುವ ಅಸಮಾಧಾನವೂ ಕೂಡ ಇದೆ. ಹೀಗಾಗಿ ಈ ಅಸಮಾಧಾನಿತ ಶಾಸಕರ ಮೇಲೇನೆ ಬಿಜೆಪಿ ಕಣ್ಣಿಟ್ಟಿರೋದ್ರಿಂದ ಆ ಲೀಸ್ಟ್ ಅನ್ನ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ. ಸಿದ್ದರಾಮಯ್ಯನವರು ಅದನ್ನು ಇಂಟೆಲಿಜೆನ್ಸಿಗೆ ನೀಡಿದ್ದಾರೆ. ಆ ಮೂಲಕ ಈ ಅಸಮಾಧಾನಿತ ಶಾಸಕರ ಮೇಲೆ ಗೂಢಾಚರ್ಯೆಯನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರಾ ಅನ್ನುವ ಬಹುದೊಡ್ಡ ಪ್ರಶ್ನೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಕಾಡ್ತಾ ಇದೆ. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಸಿದ್ದರಾಮಯ್ಯನವರ ಆತ್ಮೀಯರು ಅಂತೇಳಿ ಅನ್ಸ್ಕೊಂಡಂತ MTB ನಾಗರಾಜು, ST ಸೋಮಶೇಖರು, ಇಂಥ ನಾಯಕರು, ಮುನಿರತ್ನ ಅಂತ ಲೀಡರ್ಗಳು, ಅವರೆಲ್ಲರೂ ಕೂಡ ನೇರವಾಗಿ ಸಿದ್ದರಾಮಯ್ಯನವರನ್ನ ಧಿಕ್ಕರಿಸಿ ಬಿಜೆಪಿಗೆ ಹೋಗ್ತಾರೆ. ಅಂಥ ಸಂದರ್ಭವನ್ನ ನೋಡಿರುವಂಥ ಸಿದ್ದರಾಮಯ್ಯನವರಿಗೆ ಮುಂದೆ ಏನು ಬೇಕಾದರೂ ಆಗಬಹುದು ಅನ್ನುವ ಅರಿವಿದೆ. ಆ ಕಾರಣದಿಂದ ಈ ಹಿಂದೆ ಮಾಡಿದಂಥ ತಪ್ಪು ಮುಂದೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ರೀತಿ ಒಂದು ನಿರ್ಧಾರಕ್ಕೆ ಅಥವಾ ತಮ್ಮ ಶಾಸಕರನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರ ಮೇಲೆ ಕಣ್ಣಿಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅನ್ನೋದು ಈಗ ರಾಜಕೀಯವಾಗಿ ಚರ್ಚೆ ಆಗ್ತಿರುವಂಥ ವಿಚಾರ. ಆದರೆ ಬಿಜೆಪಿ ಮೋದಿ ವೇವ್ ನಡುವೆ ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಂದು ಅವರಿಂದ ಒಂದಿಷ್ಟು ಓಟ್ ಬರುತ್ತೆ ಅನ್ನುವ ಲೆಕ್ಕಾಚಾರ ಮಾಡ್ತಿದೆ ಅಂತ ಹೇಳಿದ್ರೆ ಅದು ಆಶ್ಚರ್ಯ ಅನ್ಸುತ್ತೆ. ಆದರೂ ಕೂಡ ಇಂಥದ್ದೊಂದು ಚರ್ಚೆ, ಇಂಥದ್ದೊಂದು ಬೆಳವಣಿಗೆ ರಾಜ್ಯ ಬಿಜೆಪಿ ಮಟ್ಟದಲ್ಲಿ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಅಗೈನ್ ನಮ್ಮ ಸೀನಿಯರ್ ಕಲೀಗ ವಿಜಯ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಸಿದ್ದರಾಮಯ್ಯನವರಿಗೆ ಒಂದಂತೂ ಆತಂಕ ಇದೆ. ಈ ಹಿಂದೆ ಮಾಡಿದಂಥ ತಪ್ಪು ಮುಂದೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಒಂದು ನಿರ್ಧಾರ ಅಥವಾ ಈ ರೀತಿ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದಾರಾ ಸಿದ್ದರಾಮಯ್ಯ? ವಿಜಯ್, ರಂಜಿತ್, ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರ ಅಸಮಾಧಾನ ಏನಿದೆ ಅದು ಒಂದು ಭಾಗ. ಎರಡನೇ ಭಾಗ ಬಿಜೆಪಿ ಆಪರೇಷನ್ ಕಮಲ ಅನ್ನೋದು, ಜೊತೆಗೆ ಕಾಂಗ್ರೆಸ್ ಶಾಸಕರ ಸೆಳೆಯುವಂಥ ಒಂದು ರೀತಿಯಲ್ಲಿ ಪ್ರಯತ್ನ ಆಗ್ತಾ ಇರುವಂಥ ಸುದ್ದಿಯ ಬೆನ್ನಲ್ಲೇ ಕೂಡ ಕಾಂಗ್ರೆಸ್ ಅಲರ್ಟ್ ಆಗಿರುವಂಥದ್ದು. ಈ ಸುದ್ದಿ ಬಂದ ಬೆನ್ನಲ್ಲೇ, ಯಾಕಂದರೆ ಬಹಿರಂಗವಾಗಿ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು. ಅಂದರೆ ಪ್ರತಿಪಕ್ಷಗಳು, ಅದರಲ್ಲೂ ಬಿಜೆಪಿ ಮತ್ತು JDS ನಾಯಕರು ಯಾರ್ಯಾರು ಕಾಂಗ್ರೆಸ್ ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಮಾಹಿತಿ ಇದೆ ಅಂತ ಹೇಳಿದ್ರು. ಅವರೇ ಕೂಡ ಒಪ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ಕಳೆದ 15 ದಿವಸಗಳಿಂದ ಒಂದಷ್ಟು ಮಹತ್ವದ ಬೆಳವಣಿಗೆಗಳು, ಒಂದಷ್ಟು ಬೇರೆ ರೀತಿಯ ರಾಜಕೀಯವಾಗಿ ಒಂದಷ್ಟು ಕ್ಷಿಪ್ರಕ್ರಾಂತಿ ಆಗುತ್ತಾ ಅನ್ನೋ ಒಂದು ರಾಜಕೀಯ ಚರ್ಚೆಯ ಬೆನ್ನಲ್ಲೇ ಕೂಡ ಹೈಕಮಾಂಡ್ ಎಂಟ್ರಿ ಆಗಿರುವಂಥದ್ದು. ಹೈಕಮಾಂಡ್ ಸೂಚನೆ ಮೇರೆಗೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅಲರ್ಟ್ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಆಯ್ದ ಒಂದಷ್ಟು ಇರುವ ಶಾಸಕರ ಪೈಕಿ 35-40 ಶಾಸಕರ ಚಲನವಲನಗಳ ಬಗ್ಗೆ ನಿಗಾ ಇಡೋದಕ್ಕೆ ಏನು ಗುಪ್ತಚರ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ರಂಜಿತ್, ಆ
ಶಾಸಕರು ಯಾರಿದ್ದಾರೆ ಅಂದ್ರೆ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ಅರ್ಥ ಅಲ್ಲ. ಆದರೆ ಎಲ್ಲ ಒಂದ್ ಕಡೆ ಒಂದಷ್ಟು ಅನುಮಾನ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಶಾಸಕರು ಎಲ್ಲೆಲ್ಲಿ ಹೋಗ್ತಾರೆ ಅಥವಾ ಹೊರ ರಾಜ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯಾರನ್ನು ಭೇಟಿ ಆಗ್ತಾರೆ ಇವೆಲ್ಲವೂ ಕೂಡ ಮಾಹಿತಿ ಕೊಡಬೇಕು, ಅವರ ಚಲನವಲನಗಳ ಬಗ್ಗೆ ಒಂದಷ್ಟು ನಿಗಾ ಇಡಬೇಕು ಅಂತ ಸೂಚನೆ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಆಯ್ದ ಶಾಸಕರ ಪಟ್ಟಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ಗುಪ್ತಚರ ಇಲಾಖೆ ಆ ಶಾಸಕರ ಮೇಲೆ ಅದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು. ಅಂದ್ರೆ ಒಂದು ರೀತಿಯಲ್ಲಿ ಶಾಸಕರ ಮೇಲೆ ಅನುಮಾನ ಉಂಟಾಗಿದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ದು. ಯಾಕಂದ್ರೆ ರಾಜಕೀಯವಾಗಿ ಯಾವಾಗ ಏನ್ ಬೇಕಾದ್ರೂ ಕೂಡ ಆಗ್ಬೋದು. ಇದನ್ನು ಖುದ್ದು ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡಿರುವಂಥದ್ದು, ಅವರೇ ಹೇಳಿರುವಂಥದ್ದು. ಶಾಸಕರನ್ನು ಒಂದಷ್ಟು ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ. ರಾಜಕೀಯವಾಗಿ ಒಂದಷ್ಟು ರಣತಂತ್ರಗಳು, ಒಂದಷ್ಟು ದಾಳವನ್ನು ಉಳಿಸುವಂಥದ್ದು ಎಲ್ಲವೂ ಕೂಡ ರಾಜಕೀಯ ಅಂದ್ರೆ ನಮ್ಮ ರಾಜ್ಯ ಇತಿಹಾಸ ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಈಗ ಒಂದಷ್ಟು ಪಕ್ಷದಲ್ಲಿ ಸರ್ಕಾರದಲ್ಲಿ ಒಂದಷ್ಟು ಬೆಳವಣಿಗೆ ನಡೆದ ಹಿನ್ನೆಲೆಯಲ್ಲಿ ಒಂದು ಅನುಮಾನಗೊಂಡು ಈ ಶಾಸಕರ ಚಲನವಲನಗಳ ಬಗ್ಗೆ ಎಲ್ಲೆಲ್ಲಿ ಹೋಗ್ತಾರೆ, ಯಾರ ಜೊತೆ ಮಾತಾಡ್ತಾರೆ, ಹೊರ ರಾಜ್ಯಕ್ಕೆ ಹೋದ ಸಂದರ್ಭದಲ್ಲಿ ಯಾರನ್ನು ಭೇಟಿ ಆಗ್ತಾರೆ ಇವೆಲ್ಲವೂ ಕೂಡ ನಿಗಾ ಇಡುವ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಸ್ಪೈ ಅಂತ ಅನ್ಬೋದು ಅಥವಾ ಆ ಶಾಸಕರ ಮೇಲೆ ಅದ್ದಿನ ಕಣ್ಣನ್ನ ಇಟ್ಟಿರುವಂಥದ್ದು, ಅದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ರಂಜಿತ್, ವಿಜಯ್, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಸೀಕ್ರೆಟ್ ಆಪರೇಷನ್ ಮಾಡೋದಕ್ಕೆ ಒಂದು ತಂಡ ಕೂಡ ರೆಡಿ ಆಗ್ತಾ ಇದೆಯಂತೆ. ಇದೆಲ್ಲದರ ಒಂದಿಷ್ಟು ಮಾಹಿತಿ ಸಿದ್ದರಾಮಯ್ಯನವರಿಗೆ ಇದ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣದಿಂದ ಈ ಒಂದು ತೀರ್ಮಾನ ಅಥವಾ ಈ ಒಂದು ತಂತ್ರವನ್ನ ಸಿದ್ದರಾಮಯ್ಯನವರು ಹೆಣಿತಾ ಇದ್ದಾರಾ? ಸದ್ಯ ಆ ರೀತಿ ಏನಾದರೂ ಸಾಧ್ಯತೆಗಳಿದೆಯಾ? ಯಾವ್ಯಾವ ನಾಯಕರು ಆ ರೀತಿ ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಅಂತ ಹೇಳಿ ಒಂದಿಷ್ಟು ವಿಶ್ಲೇಷಣೆಗಳಿವೆ. ವಿಜಯ್, ರಂಜಿತ್, ಇಲ್ಲಿಯವರೆಗೂ ಕೂಡ ಯಾವ ಶಾಸಕರು ಕೂಡ ಈ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಥವಾ ಆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಆದರೆ ರಾಜಕೀಯವಾಗಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಬೆಳವಣಿಗೆ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿದ್ದಂಥ ಉದಾಹರಣೆಯನ್ನು ನೋಡೋದಾದ್ರೆ ಒಂದಷ್ಟು ಶಾಸಕರ ಅಸಮಾಧಾನವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು, ಅದು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳು ಕೂಡ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದರ ಸಾಧ್ಯತೆಯನ್ನು ಅರ್ತಿರುವಂತಹ ಸರ್ಕಾರ ಇದಕ್ಕೆ ಏನು ಶಾಸಕರ ಚಲನವಲನಗಳ ಬಗ್ಗೆ ನಿಗಾ ಇಟ್ಟಿರೋಕೆ ಮುಂದಾಗಿರುವಂಥದ್ದು ಮತ್ತು ಶಾಸಕರ ಅಸಮಾಧಾನ ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು. ಅಂದರೆ ಈಗ ಅದರ ಅರ್ಥ ನಾಳೆನೇ ಕೂಡ ಶಾಸಕರು ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅಂತಲ್ಲ, ಆದರೆ ರಾಜಕೀಯವಾಗಿ ಯಾವಾಗ ಏನು ಬೇಕಾದ್ರೂ ಕೂಡ ಆಗ್ಬೋದು. ರಂಜಿತ್, ಅದನ್ನೇ ಕೂಡ ರಾಜಕೀಯ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಶಾಸಕರು ಯಾವಾಗ ಅಸಮಾಧಾನ ಸ್ಫೋಟಗೊಳ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಇದನ್ನು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮತ್ತು ಇದಕ್ಕೆ ನಿಯಂತ್ರಣ ಹಾಕುವ ನಿಟ್ಟಿನಲ್ಲಿ ಶಾಸಕರ ಅಸಮಾಧಾನವನ್ನು ಈಗಾಗಲೇ ಕೂಡ ಶಮನ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡು ಅಂದ್ರೆ ಕಾರ್ಯಕ್ರಮ ಅನ್ನೋಕ್ಕಿಂತ ಒಂದಷ್ಟು ರಣತಂತ್ರ ರೂಪಿಸಿರುವುದು. ಅದರ ಭಾಗವಾಗಿ 3 ಶಾಸಕರಿಗೆ ಏನು ಹುದ್ದೆಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ರಾಜಕೀಯ ಕಾರ್ಯದರ್ಶಿ, ಮತ್ತೊಂದು ಕಡೆ ಏನು ಆರ್ಥಿಕ ಸಲಹೆಗಾರರು, ಈ ರೀತಿ 3 ಶಾಸಕರಿಗೆ ಹುದ್ದೆಯನ್ನು ಸೃಷ್ಟಿ ಮಾಡಿ ಏನು ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟಿರುವಂಥದ್ದು. ಅಂದ್ರೆ ಇದರ ಅರ್ಥ ಶಾಸಕರ ಅಸಮಾಧಾನವನ್ನು ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಈ ತಂತ್ರ. ಅದರ ಜೊತೆಗೆ ಆಪರೇಷನ್ ಕಮಲದ ಒಂದು ಆತಂಕವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.